ಮನೆ ಕಟ್ಟಿದ್ಮೇಲೆ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗಬಾರ್ದು. ಲೈಕ್ ಗೋಡೆಯಲ್ಲಿ ಬಿರುಕು ಬರುವಂಥದ್ದಾಗಿರ್ಬೋದು, ಸ್ಟೀಲಿಂದ ಇನ್ನೊಂದೇನೋ ಒಂದು ಸಮಸ್ಯೆ ಆಗೋದಾಗಿರ್ಬೋದು, ಅಡಿಪಾಯದಲ್ಲಿ ಇನ್ನೊಂದೇನೋ ಪ್ರಾಬ್ಲಮ್ಸ್ ಬಂದಿರೋದು, ಈ ಥರ ಎಲ್ಲ ಆಗಬಾರ್ದು ಅಲ್ವಾ. ಸೊ ಇಷ್ಟೆಲ್ಲ ಹೇಳಬೇಕಾದ್ರೆ ನಾನಿವತ್ತು ಎಲ್ಲಿಗೆ ಬಂದಿದ್ದೀನಿ ಏನು ಅಂತ ಡೀಟೇಲಿಂಗ್ ಆಗಿ ತಿಳಿಸ್ತಾ ಹೋಗ್ತೀನಿ. ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಮ್ಯೂಸಿಕ್ನಲ್ಲಿ ಪಬ್ಲಿಕ್ ಚಾಯ್ಸ್. ನಾನು ನಿಮ್ಮ ಪ್ರೀತಿಯ ವಿಜಯ್ ಹರ್ಷಿತಾ. ಸೊ ನಾನಿವತ್ತು ನಿಮ್ಮನ್ನು ಕರ್ಕೊಂಡ್ಬಂದಿರೋದೆಲ್ಲಪ್ಪ ಅಂತ ಹೇಳಿದರೆ ತಿಪ್ಪಸಂದ್ರದಲ್ಲಿರುವಂತಹ ಮೀನಾಕ್ಷಿ ಸ್ಟೀಲ್ ಆ್ಯಂಡ್ ಸಿಮೆಂಟ್ ಶಾಪಲ್ಲಿ. ಇವರು ಇಂಡಸ್ 555 DTMTಯ ಡೀಲರ್ಸ್ಗಳು. ಸೊ ಇಲ್ಲಿಗೆ ಹೋದರೆ ಈ ಒಂದು ಇಂಡಸ್ ಎಷ್ಟು ವಿಶ್ವಾಸಾರ್ಹವಾಗಿದೆ, ಹಾಗೆ ಕಸ್ಟಮರ್ಸು ಯಾವ ರೀತಿಯಾಗಿ ಇಲ್ಲಿ ಮಾತಾಡ್ತಾರೆ, ಹಾಗೆ ಇಂಜಿನಿಯರ್ಸು ಇದ್ರ ಬಗ್ಗೆ ಏನೆಲ್ಲ ಒಂದು ಒಪಿನಿಯನನ್ನು ತಿಳಿಸ್ತಾರೆ ಅನ್ನೋದನ್ನು ಡೀಟೇಲಿಂಗ್ ಆಗಿ ತಿಳಿಸ್ತಾ ಹೋಗ್ತಾರೆ. ಇನ್ಯಾಕೆ ತಡ, ಒಂದಷ್ಟು ವಿಷಯಗಳನ್ನು ನೀವು ಕೂಡ ತಿಳಿಬೇಕು, ನಾನು ಕೂಡ ತಿಳಿಬೇಕು. ತಡ ಮಾಡದೆ ಹೋಗೋಣ. ನಾವಿವತ್ತು ತಿಪ್ಪಸಂದ್ರದಲ್ಲಿರುವಂತಹ ಮೀನಾಕ್ಷಿ ಸ್ಟೀಲ್ ಆ್ಯಂಡ್ ಸಿಮೆಂಟ್ ಸೆಂಟ್ರಲ್ಲಿ ಇದ್ದೀವಿ. ಸೊ ಇಲ್ಲಿನ ಇಂಡಸ್ 555 DTMTಯ ಡೀಲರ್ಸ್ ಆದಂತಹ ಗೌರಿಶಂಕರ್ ಸರ್ ಇದ್ದಾರೆ. ಅವ್ರ ಹತ್ರ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಮೇಡಮ್. ಸೊ ಇವತ್ತು ನಾವು ಈ ಒಂದು ಶಾಪಿಗೆ ಬಂದಿದ್ದೀವಿ. ಸೊ ಮೊದಲನಾಗಿ ಕೇಳೋದಾದ್ರೆ, ನಿಮ್ಮ ಈ ಒಂದು ಬಿಸ್ನೆಸ್ ಜರ್ನಿ ಎಷ್ಟು ವರ್ಷದಿಂದ ನಡ್ಕೊಂಡು ಬಂದಿದೆ, ಹಾಗೆ ಈ ಒಂದು ಇಂಡಸ್ ಜೊತೆ ಎಷ್ಟು ವರ್ಷದಿಂದ ನಿಮ್ಮ ಒಂದು ರಿಲೇಶನ್ಶಿಪ್ ಇದೆ ಅಂತ? ಸ್ಟೀಲ್ ಬಿಸ್ನೆಸ್ ನಾವು ಆಲ್ಮೋಸ್ಟ್ 40 years ಇಂದ ಮಾಡ್ತಾ ಇದ್ದೀವಿ. ಇಂಡಸ್ ಜೊತೆಗೆ ನಾವು 22-23 years ಇಂದ ಅಸೋಸಿಯೇಟ್ ಆಗಿದ್ದೀವಿ. ಸೊ ಈ ಇಂಡಸ್ 555 DTMT ಕಂಬಿಗಳು ಏನು ವಿಶ್ವಾಸಾರ್ಹ, ತುಂಬ ನಂಬಿಕೆ ಇರುವಂತಹ ಒಂದು ಕಂಬಿಗಳು ಅಂತ ಹೇಳ್ತಾರೆ. ಸೊ ನಮಗೆ ಅದು ಗ್ರಾಹಕರವರೆಗೆ ತಲುಪಬೇಕು ಅಂದರೆ ನಿಮ್ಮಂಥ ಡೀಲರ್ಸಿಂದನೇ ನಮಗೆ ಅದು ಸಾಧ್ಯ. ಸೊ ನೀವು ಅದನ್ನು ಯಾವ ರೀತಿಯಾಗಿ ಬಿಲೀವ್ ಮಾಡಿದ್ರಿ ಅಂತ ಇಂಡಸನ್ನು? ಇಂಡಸ್ನಲ್ಲಿ ಮೇನ್ ಏನಂದರೆ ತೂಕ ಗ್ಯಾರಂಟಿಡ್ ಇರುತ್ತೆ. ಕ್ವಾಲಿಟಿ ವೈಸ್ ವಿ ಕ್ಯಾನ್ ಟ್ರಸ್ಟ್ ಆ್ಯಂಡ್ ಬೇರೆವರ್ ಯು ಕ್ಯಾನ್ ಗಿವ್ ಫಾರ್ ಟೆಸ್ಟಿಂಗ್, ಫಿಸಿಕಲ್, ಕೆಮಿಕಲ್ 100% ಪಾಸ್ ಆಗುತ್ತೆ. ಸೊ ಆದಮೇಲೆ ಕಸ್ಟಮರ್ಗೆ ತುಂಬ ಬಿಲೀಫ್ ಆಗುತ್ತೆ. ಓಕೆ. ಸೊ ಈಗ ಇಂಡಸ್ ಅಂತ ಹೇಳಿದರೆ ಗ್ರಾಹಕರಿಗೆ ತುಂಬಾ ನಂಬಿಕೆ ಇರುವಂಥದ್ದು. ಈಗ ಪರ್ಸ್ನಲ್ ಆಗಿ ನಿಮ್ಮ ಫ್ರೆಂಡ್ಸೋ ಅಥವಾ ನಿಮ್ಮ ಫ್ಯಾಮಿಲಿ ಸರ್ಕಲಲ್ಲೋ ಯಾರೋ ಮನೆ ಕಟ್ಟಿಸ್ತಾ ಇದ್ದೀನಿ ಅಂತ ಹೇಳಿದರೆ ನೀವು ಇಂಡಸನ್ನು ರೆಫರ್ ಮಾಡ್ತೀರಾ ಅಂತ? ಮೇಡಮ್, ನಾವೇ ಸ್ವಂತ ಮನೆ ಕಟ್ತಾ ಇದ್ದೀವಿ. ಮತ್ತೆ 3 ಪ್ರಾಜೆಕ್ಟ್ಸ್ ನಡೀತಾ ಇದೆ ನಮ್ದೇನೆ. ಫುಲ್ ಇಂಡಸ್ಟ್ರಿ ಆಗ್ತಾ ಇದೆ ನಾವು. ಇಂಡಸ್ಟ್ರಿ. ಸೊ ಕಸ್ಟಮರ್ಗೆ ರೆಕಮೆಂಡ್ ಮಾಡ್ತೀವಿ. ಸೊ ಮಾರ್ಕೆಟಲ್ಲಿ ಬೇರೆ ಬೇರೆ ಭಿನ್ನವಾದಂತಹ ಏನು ಕಂಬಿಗಳು ಬಂದಿರುತ್ತೆ, ಮನೆ ಕಟ್ಸೋಕ್ಕೂ ಕೂಡ ಅದೇ ರೀತಿಯಾಗಿ ಏನು ಸ್ಯಾಂಪಲ್ಸ್ಗಳು ನಮಗೆ ಸಿಗ್ತಾನೆ ಇರುತ್ತೆ. ಆದರೆ ಎಲ್ಲ ಕಂಬಿಗಳಿಗಿಂತ ಈ ಇಂಡಸ್ 555 DTMT ಯಾವ ರೀತಿಯಾಗಿ ಭಿನ್ನವಾಗಿದೆ ಅಂತ ನಮ್ಮ ಗ್ರಾಹಕರಿಗೆ ತಿಳಿಸೋದಾದರೆ ಸರ್? ಆ್ಯಕ್ಚುಲಿ ಇಂಡಸ್ TMT ಬರೋದು 3x ರೇಟ್. ಅದು ಕಾಂಕ್ರೀಟ್ಗೆ ತುಂಬ ಸಕ್ಸಸ್ಫುಲ್ ಆಗುತ್ತೆ ಆ್ಯಂಡ್ ಬಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಯಾವ ಬಾರ್ಬೆಂಡರ್ ಮತ್ತು ಎಂಜಿನಿಯರಿಂದ ನಮ್ಗೆ ಯಾವುದು ಕಂಪ್ಲೇಂಟೇ ಬಂದಿಲ್ಲ. ಬೆಂಡಿಂಗ್ ಇರಲಿ, ಸ್ಟ್ರೈಟ್ ಮಾಡೋಕ್ಕೆ ಅವರು ಒಂದೊಂದು ಟೈಮ್ 2-3 ಟೈಮ್ ಬೆಂಡ್ ಮಾಡ್ತಾರೆ, ಸ್ಟ್ರೈಟ್ ಮಾಡ್ತಾರೆ. ಯಾವುದು ಕಂಪ್ಲೇಂಟ್ ಬಂದಿಲ್ಲ ನಮಗೆ. ಸೊ ಹ್ಯಾಪಿ ಕಸ್ಟಮರ್ಸೇ ಕೇಂದ್ರ ಬಿಂದುಗಳು ಅಂತ ಹೇಳ್ಬೋದು. ಸೊ ನಿಮ್ಮ ಹತ್ರ ಇಲ್ಲಿವರೆಗೆ ಬಂದಿರುವಂತಹ ಕಸ್ಟಮರ್ಸು ಹ್ಯಾಪಿ ಕಸ್ಟಮರ್ಸ್ ಮೇನ್ ಆಗ್ತಾರೆ. ಸೊ ಯಾವ ರೀತಿಯಾದಂತೆಲ್ಲ ಒಂದು ನಿಮಗೆ ಪ್ರತಿಕ್ರಿಯೆಗಳು ಬಂದಿದೆ ಈ ಒಂದು ಇಂಡಸ್ 555 DTMT ಬಗ್ಗೆ? ನೋಡಿ, ಕಸ್ಟಮರ್ಸ್ ಬಂದರೆ ಅವರು ನಮ್ಮ ಹತ್ರ ಒಪಿನಿಯನ್ ಕೇಳಿದ್ರೆ ನಾವು ಇಂಡಸ್ಟ್ರಿ ಸಜೆಸ್ಟ್ ಮಾಡ್ತೀವಿ. ಯಾಕಂದರೆ ಇಂಡಸ್ಟ್ರಿನಲ್ಲಿ ಕಂಪ್ಲೇಂಟ್ಸ್ ಬರೋದು ಚಾನ್ಸೇ ಇಲ್ಲ. ಸೊ ನಾವು ಅವ್ರಿಗೆ ಇಂಡಸ್ಟ್ ಕೊಟ್ಟರೆ ನಾವು ಟೆನ್ಷನ್ ಫ್ರೀ ಇರ್ತೀವಿ, ಮತ್ತು ಅವರು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾರೆ. ನೆಕ್ಸ್ಟ್ ಟೈಮ್ ಅವರು ಬೇರೆ ಬಿಲ್ಡಿಂಗ್ ಕಟ್ಟಿದರೆ ಬೇರೆ ಫ್ರೆಂಡ್ಸ್ಗೆ ಹೇಳಿದ್ರೆ ಇಂಡಸ್ಟ್ರಿ ರೆಕಮೆಂಡ್ ಮಾಡ್ತಾರೆ. ಸೊ ಫಾರ್ ದಟ್ ರೀಸನ್ ವಿ ಆಲ್ವೇಸ್ ರೆಕಮೆಂಡ್ ಇಂಡಸ್ TMT. ಯಾಕೆ ಅಂತ? ಯಾಕೆಂದರೆ ಇಂಡಸ್ TMT ಪಕ್ಕ 12 meters ಬರುತ್ತೆ. ವೆಯ್ಟ್ 100% ಪಕ್ಕ ಬರುತ್ತೆ. 47 kg ಅಂದರೆ 47, 50 ಅಂದರೆ 50. ಮತ್ತು ಬಾರ್ಬೆಂಡರ್ಗೆ ತುಂಬ ಅನುಕೂಲ ಇರುತ್ತೆ. ಯಾಕೆಂದರೆ ಕಟ್ ಆಗಲ್ಲ ಮೆಟೀರಿಯಲ್ಲು. ಅವರು 1 time 2 time ಬೆಂಡ್ ಮಾಡಿದ್ರು ಅವ್ರು ಸ್ಟ್ರೈಟ್ ಮಾಡಿದ್ರು ಅವ್ರಿಗೆ ವೇಸ್ಟೇಜ್ ಬರಲ್ಲ. ಮತ್ತು ಈ ವೇಸ್ಟೇಜ್ ಬಂದಿಲ್ಲ ಅಂದರೂ ಕಸ್ಟಮರ್ಗೆ ಲಾಭ ಆಗುತ್ತೆ. ಈಗ ಹೊಸದಾಗಿ ಮನೆ ಕಟ್ಟಬೇಕು ಅಂತ ಇರ್ತಾರೆ, ಏನು ಗೊತ್ತಿರಲ್ಲ, ಅಂದರೆ ಅದ್ರ ಬಗ್ಗೆ ಒಂಚೂರು ಎಜುಕೇಟ್ ಇರಲ್ಲ. ಅಂದರೆ ಯಾವ ರೀತಿಯಾದಂತಹ ಕಂಬಿಗಳನ್ನು ಉಪಯೋಗಿಸ್ಬೇಕು, ಯಾವ ರೀತಿಯಾದಂತಹ ಸಿಮೆಂಟ್ ಉಪಯೋಗಿಸ್ಬೇಕು, ಇವೆಲ್ಲ ಗೊತ್ತೇ ಇರಲ್ಲ. ಸೊ ಆ ರೀತಿಯಾಗಿ ಕಸ್ಟಮರ್ಸ್ ನಿಮ್ಮ ಹತ್ರ ಬಂದಾಗ ನೀವು ಅವ್ರಿಗೆ ಯಾವ ರೀತಿಯಾಗಿ ವಿಷಯಗಳನ್ನು ತಿಳಿಸ್ತೀರಾ, ಅಂದರೆ ಸಜೆಷನ್ ಯಾವುದೆಲ್ಲ ಮಾಡ್ತೀರಾ ಅಂತ? ನಾವು ಅವ್ರಿಗೆ ಎಜುಕೇಟ್ ಮಾಡ್ತೀವಿ. 3x rib TMT ಇಂಡಸ್ಸು
ಮತ್ತು ಎವ್ರಿ ಬಂಡಲ್ ಆಫ್ ಇಂಡಸ್ ಒಂದೊಂದು ಸ್ಕ್ಯಾನರ್ ಕೊಟ್ಟಿದ್ದಾರೆ. ಆ ಸ್ಕ್ಯಾನರ್ ನಾವು ಇದು ಮಾಡಿದರೆ ಅವ್ರ ಕಂಪ್ಲೀಟ್ ರಿಪೋರ್ಟ್ ಸಿಗುತ್ತೆ. ಇದು ಫಿಸಿಕಲ್, ಕೆಮಿಕಲ್ ಟೆಸ್ಟ್ ರಿಪೋರ್ಟ್ಸ್ ಆ್ಯಂಡ್ ಯಾವ ಬ್ಯಾಚ್ ನಂಬರು ಎಲ್ಲ ಅದರಲ್ಲಿ ರಿಪೋರ್ಟ್ಸ್ ಬಂದುಬಿಡುತ್ತೆ. ಸೊ ಕ್ವಾಲಿಟಿ ವೈಸ್ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಓಕೆ, ಇದ್ರ ಮೂಲಕ ಆ ಸ್ಕ್ಯಾನರ್ ಅಲ್ಲೇ ನಮಗೆಲ್ಲ ವಿಷಯಗಳು ಎಲ್ಲ ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ನೀವು ಹೈಯೆಸ್ಟ್ ಸಜೆಸ್ಟ್ ಮಾಡೋದಂದ್ರೆ ಇಂಡಸ್ ಅನ್ನ ಸಜೆಸ್ಟ್ ಮಾಡ್ತೀರಾ. ಸೊ ಕಸ್ಟಮರ್ಸ್ ನಿಮಗೂ ಕೂಡ ತುಂಬಾ ಕಸ್ಟಮರ್ ಫ್ರೆಂಡ್ಲಿ ಕಂಪನಿ ಇದು. ಓಕೆ, ಸೊ ಇನ್ನೊಂದು ಏನಪ್ಪಾ ಸ್ಪೆಷಲ್ ಅಂತ ಹೇಳಿದ್ರೆ, ಇದು ಭಾರತದಲ್ಲೇ ಪ್ರಪ್ರಥಮ ಅಂದ್ರೆ ಫಸ್ಟ್ ಟೈಮ್ ಇವರು ಈ ರೀತಿಯಾದಂತಹ ಸ್ಯಾಂಪಲ್ ಟೆಸ್ಟ್ ಅನ್ನ ಪಡ್ಕೊಂಡಿರೋದು. ಏನಪ್ಪಾ ಅಂತ ಹೇಳಿದ್ರೆ ಇಂಡಸ್ 555 DTMT ಅವರ ಕಡೆಯಿಂದ ಈ ಒಂದು ಏನು ಸ್ಯಾಂಪಲ್ ಟೆಸ್ಟ್ ಅನ್ನ ಪಡ್ಕೊಂಡಿರೋದು. 555 ಸ್ಯಾಂಪಲ್ ಟೆಸ್ಟ್ ಅನ್ನ ಪಡ್ಕೊಂಡಿದಾರಂತೆ. ಸೊ ಈ ಒಂದು ಸ್ಯಾಂಪಲ್ ಟೆಸ್ಟ್ ಬಗ್ಗೆ ಹೇಳೋದಾದ್ರೆ ಸರ್? ಹೌದು, ಕಂಪ್ನಿಯವರು ಅವ್ರ ಬ್ರ್ಯಾಂಡ್ ಬಗ್ಗೆ ಮತ್ತು ಕ್ವಾಲಿಟಿ ಬಗ್ಗೆ ತುಂಬ ಕೇರ್ ಮಾಡ್ತಾರೆ. ಸೊ ಅದಕ್ಕೆ ಅವ್ರ ಜನ ಕಲಿಸ್ಬಿಟ್ಟು ನಮ್ಮ ಅಂಗಡಿಯಿಂದಾನೇ ಸ್ಯಾಂಪಲ್ ತೊಗೊಂಡ್ಬಿಟ್ಟು ಫಿಸಿಕಲ್, ಕೆಮಿಕಲ್ ಟೆಸ್ಟ್ ಪಾಸ್ಗೆ ಕಲಿಸಿದ್ದಾರೆ. ಮತ್ತು ಅವರು ರಿಸಲ್ಟ್ಸ್ ಕೊಟ್ಟಿದ್ದಾರೆ, ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಸೊ ಆ ಬುಕ್ಕಲ್ಲಿ ನಮಗೆ ಬೇಕಾದಂಥ ಎಲ್ಲ ಇನ್ಫಾರ್ಮೇಶನ್ ಇದೆ. ಫಿಸಿಕಲ್, ಕೆಮಿಕಲ್ ಮತ್ತು ಕಾರ್ಬನ್ ನಮಗಷ್ಟು ಗೊತ್ತಾಗಲ್ಲ, ಬಟ್ ಎಲ್ಲ ಟೆಸ್ಟ್ ಪಾಸ್ ಆಗಿದೆ. ನಾವು ಇಂಜಿನಿಯರ್ಸ್ಗೆಲ್ಲ ತೋರಿಸಿದ್ದೀವಿ. ಸೊ 555 ಸ್ಯಾಂಪಲ್ ಟೆಸ್ಟ್ ಅಂತ ಹೇಳಿದರೆ ತಮಾಷೆಯ ವಿಚಾರನೇ ಅಲ್ಲ. ಸೊ ಆ ಪುಸ್ತಕವನ್ನು ಕೂಡ ನಿಮಗೆ ನಾವು ತೋರಿಸ್ತೀವಿ. ಎಸ್, ನಮ್ಮ ಜೊತೆ ಒಬ್ರು ಇಂಜಿನಿಯರ್ ಇದ್ದಾರೆ, ಅವ್ರ ಹತ್ರ ಮಾತಾಡ್ಸ್ತಾ ಹೋಗೋಣ. ಇಂಡಸ್ 555 DTMT ಎಷ್ಟು ನಂಬಿಕಾರ್ಹವಾಗಿದೆ ಆ್ಯಂಡ್ ಅವರು ಯಾವ ರೀತಿಯಾಗಿ ಕಸ್ಟಮರ್ಸಿಗೆ ಸಜೆಸ್ಟ್ ಮಾಡ್ತಾರೆ ಅಂತ. ಸೊ ಶಶಿಕುಮಾರ್ ಅಂತ ಇವ್ರ ಹೆಸರು. ಹಾಯ್ ಸರ್, ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸೊ ಇಂಡಸ್ 555 DTMT ಇದ್ರ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ, ನೀವು ಆಸ್ ಅ ಇಂಜಿನಿಯರ್ ಆಗಿ ನೀವು ಯಾರಿಗೆ ಹೇಗೆ ಸಜೆಸ್ಟ್ ಮಾಡ್ತೀರಾ, ಕಸ್ಟಮರ್ಸಿಗೆ ಯಾವ ರೀತಿಯಾಗಿ ಸಜೆಸ್ಟ್ ಮಾಡ್ತೀರಾ ಅಂತ? ಸೊ ಕಸ್ಟಮರ್ಗೆ ಹೇಳೋದೇನಂತಂದರೆ ತುಂಬ ಚೆನ್ನಾಗಿದೆ. ಮಾರ್ಕೆಟಲ್ಲಿ ತುಂಬ ಬ್ರ್ಯಾಂಡ್ ಇದ್ದಾವೆ. ಎಲ್ಲ ಬ್ರ್ಯಾಂಡಿಗೆ ಕಂಪೇರ್ ಮಾಡಿದ್ರೆ ಈಕ್ವಲ್ ಟು ಇಂಡೋಸ್ ತುಂಬ ಚೆನ್ನಾಗಿದೆ. ಸೊ ಅದರಿಂದ ಇಂಡೋಸ್ಗೆ ಹೋಗಿ ಅಂತಲೇ ಹೇಳ್ತೀನಿ. ನಾನು ಸುಮಾರು ಒಂದು 8 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಸುಮಾರು ಪ್ರಾಜೆಕ್ಟ್ಗಳಿಗೆ ಯೂಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ನಿಮ್ಮ ಬ್ರ್ಯಾಂಡ್. ಸೊ ಬ್ರ್ಯಾಂಡು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರಿ. ಸೊ ಯಾವ ರೀತಿಯಾಗೆಲ್ಲ ನಾವು ಅದರಲ್ಲಿ ನೋಡ್ತಾ ಹೋಗೋದಂದ್ರೆ ಮೆಕ್ಯಾನಿಕಲ್ ಆಗಿರ್ಬೋದು. ಸೊ ಈ ರೀತಿಯಾಗಿ ಡಿವೈಡ್ ಆಗಿ ನೀವು ಹೇಳೋದಾದ್ರೆ ಯಾವ ರೀತಿಯಾಗಿ ತಗೊಳ್ಬೋದು ಅಂತ ಕಸ್ಟಮರ್ಸ್? ಸೊ ಸ್ಟೀಲ್ ವೈಸ್ ಹೋಗಂಗಿದ್ರೆ ನೀವು ಸ್ಟ್ರೆಂತ್ ಆಗಲಿ, ಇನ್ನೊಂದು ಹಾರ್ಡ್ನರ್ ಆಗಲಿ, ಸ್ಮೂತ್ ಅಲ್ಲಾಗಲಿ, ಇಂಡೋಸ್ ಬೇರೆ ಬ್ರ್ಯಾಂಡ್ ಕಂಪೇರ್ ಮಾಡಿ ಇಂಡೋಸ್ ತುಂಬ ಚೆನ್ನಾಗಿದೆ. ಸೊ ಕೆಲಸ ಮಾಡೋರ್ಗೂ ತುಂಬ ಒಂಥರ ಸ್ಮೂತ್ ಅನಿಸುತ್ತೆ ಬೇರೆ ಬ್ರ್ಯಾಂಡಿಗೆ ತಗೊಂಡ್ರೆ. ಸೊ ಓನರ್ ಸಜೆಷನ್ ಮಾಡೋದಾದ್ರೆ ನಾನು ಇದನ್ನೇ ಸಜೆಸ್ಟ್ ಮಾಡ್ತೀನಿ. ಯಾಕೆಂತಂದರೆ ಬೇರೆ ಬ್ರ್ಯಾಂಡ್ಗಿಂತ ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಸೊ ಅದರಿಂದ ಇದನ್ನೇ ಹೋಗ್ಬೋದು. ಒಂದೆಷ್ಟು ಜನಕ್ಕೆ ಸಜೆಸ್ಟ್ ಮಾಡಿದ್ದೀರಿ ಸರ್ ಇಲ್ಲಿವರೆಗೆ? ಸೊ ಸುಮಾರು ನಾನೊಂದು 30 ಪ್ರಾಜೆಕ್ಟ್ ಮಾಡಿದ್ದೀನಿ. 30 ಪ್ರಾಜೆಕ್ಟ್ಗೂ ಇದನ್ನು ಸಜೆಸ್ಟ್ ಮಾಡಿದ್ದೀನಿ. ಈಗಲೂ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಈಗ ಒಂದು ಪ್ರಾಜೆಕ್ಟ್ ರನ್ನಿಂಗ್ ನಡೀತಾ ಇದೆ. ಇದೇ ಸ್ಟೀಲೇ ಹೋಗ್ತಾ ಇದೆ. ಒಟ್ಟಿನಲ್ಲಿ ಇಂಡಸ್ ತುಂಬ ಚೆನ್ನಾಗಿದೆ, ಇಲ್ಲ. ಸೊ ಇನ್ನೊಂದು ವಿಚಾರ ಹೇಳೋದೇನಂತಂದರೆ ಕಾರ್ಬನ್ನು, ಸಲ್ಫರಸ್ ಬಂದ್ಬಿಟ್ಟು ಸೊ ಕಡಿಮೆ ಇರೋದ್ರಿಂದ, ಸೊ ಇದು ಬೇಸಿಂದ ಬರೋದ್ರಿಂದ ಸ್ವಲ್ಪ ಸ್ಟ್ರೆಂತ್ ಇರುತ್ತೆ, ಚೆನ್ನಾಗಿರುತ್ತೆ ಸ್ಟೀಲು. ಸೊ ಅದರಿಂದ ಇದನ್ನು ಯೂಸ್ ಮಾಡೋದು ಉತ್ತಮ ಅಂತ ಅಂದ್ಬಿಟ್ಟು ನಾನು ಸಜೆಸ್ಟ್ ಮಾಡ್ತೀನಿ ಎಲ್ಲರಿಗೂ, ಗ್ರಾಹಕರಿಗೆ. ಸೂಪರ್. ಸೊ ಇನ್ನೊಂದು ವಿಚಾರ ಗೊತ್ತಾಗಿದ್ದೇನಪ್ಪ ಅಂತ ಹೇಳಿದ್ರೆ, ಇಂಡಸ್ 555 DTMT ಇಂದ CRS ಅಂತ ಒಂದು ಹೊಸದು ಲಾಂಚ್ ಆಗಿದೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ? ಸೊ ಅದು ಲಾಂಚ್ ಮಾಡ್ತಿದ್ದಾರೆ ಅಂತ ನನಗೂ ಗೊತ್ತಾಯ್ತು ವಿಚಾರ. ಸೊ ಅದು ಏನು ಅಂತಂದರೆ ರೆಸ್ಟ್ ಹಿಡಿಬಾರ್ದು ಅಂತ ಅಂದ್ಬಿಟ್ಟು ಒಂದು ಸ್ಟೀಲನ್ನು ಬಿಡ್ತಾ ಇದ್ದಾರೆ. ಸೊ ಬೇರೆ ಯಾರೂ ಬಿಟ್ಟಿಲ್ಲ ಆ ಸ್ಟೀಲು. ಸೊ ಇವ್ರು ಬಿಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಸೊ ಅದು ಬಿಟ್ಟರೆ ಒಳ್ಳೆಯದಾಗತ್ತೆ ಮಾರ್ಕೆಟಲ್ಲಿ ಗ್ರಾಹಕರಿಗೆ ಎಲ್ಲರಿಗೂ. ಅದು ತುಕ್ಕು ರಹಿತ ಕಬ್ಬಿಣ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಅದು ಬಂದರೆ. ಸೊ ಇದನ್ನು ಇವರು ಬಿಡ್ತಾ ಇರೋದ್ರಿಂದ ಒಳ್ಳೆ ಮಾರ್ಕೆಟ್ ಸಿಗತ್ತೆ ಇವ್ರಿಗೆ. ಸೊ ಸರ್ ಹೇಳ್ದಂಗೆ ತುಕ್ಕು ನಿರೋಧಕ ಈ ಒಂದು ಸ್ಟೀಲ್ಗಳು ಅಂತ ಹೇಳಿದರೆ ಇನ್ನೇನು ಬೇಕು, ಅದೇ ಬೇಕಾಗಿರೋದು. ಪವರ್ಫುಲ್ ಆಗಿರಬೇಕಾಗಿರೋಂಥದ್ದು. ಒಂದ್ಸಲಿ ನಾವು ಕಟ್ಟಡವನ್ನು ಕಟ್ಟಿದ್ವಿ ಅಂತ ಹೇಳಿದರೆ ಪುನಃ ಅದು ಪ್ರಾಬ್ಲಮ್ ಬರ್ತಾ ಇದೆ ಅಂತ ಹೇಳಿದರೆ ರಿಪೇರಿ ಅಂತೂ ಮಾಡೋಕ್ಕೆ ತುಂಬಾ ಕಷ್ಟ ಆಗಿರೋಂಥದ್ದು. ಸೊ ಇದರಲ್ಲಿ ಇಂಡಸ್ಸು ತುಂಬಾ ಪ್ರಾಮಿಸಿಂಗ್ ಆಗಿದೆ ಅಂತ ಸರ್ ತುಂಬ ಚೆನ್ನಾಗಿ ಹೇಳ್ತಾ ಹೋದರು. ಸೊ ಇನ್ನಷ್ಟು ವಿಷಯಗಳನ್ನು ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ಬರ್ತಾ ಇದೆ, ಟೇಕ್ ಅ ಲುಕ್.
ಮೀನಾಕ್ಷಿ ಸ್ಟೀಲ್ ಆ್ಯಂಡ್ ಸಿಮೆಂಟ್ ಶಾಪಲ್ಲಿ ಇದ್ವಿ. ಸೊ ಇಲ್ಲಿನ ಒಬ್ರು ಕಸ್ಟಮರು, ರೆಗ್ಯುಲರ್ ಕಸ್ಟಮರ್ ಅಂತೆ. ಸೊ ಈ ಒಂದು ಪರ್ಟಿಕ್ಯುಲರ್ ಆಗಿ ಇಂಡಸ್ 555 DTMT ಬಗ್ಗೆ ಏನು ಹೇಳ್ತಾರೆ ಅಂತ ಮಾತಾಡ್ಸ್ತಾ ಹೋಗೋಣ. ಸೊ ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಓಕೆ, ನಿಮ್ಮ ಹೆಸರು? ಬಾಬು ಅಂದ್ಬಿಟ್ಟು ನಾವು ಒಂದು 20-21 ಇಯರ್ಸಿಂದ ಮೀನಾಕ್ಷಿ ಸ್ಟೀಲ್ ಪರ್ಚೇಸ್ ಮಾಡ್ತಾ ಇದ್ವಿ. ಫಸ್ಟ್ ಇವ್ರದ್ದು FE 500 ಬರ್ತಾಯಿತ್ತು, ಆಮೇಲೆ 550 I6 3 ಬರ್ತಾಯಿತ್ತು. ಅದು ತೊಗೊಂಡ್ಮೇಲೆ ಬೇರೆ ಬ್ರ್ಯಾಂಡ್ ಯೂಸ್ ಮಾಡ್ತಾಯಿದ್ವಿ. ಅದಾದಮೇಲೆ ಇವರು ಮೀನಾಕ್ಷಿ ಅವರು ಈ ಬ್ರ್ಯಾಂಡ್ ಸಜೆಸ್ಟ್ ಮಾಡಿದ್ರು. ಅದಕ್ಕೆ ಮೇಲೆ ನಮ್ಗೆ ಸ್ವಲ್ಪ ಅನುಕೂಲ ಆಗ್ತಾಯಿದೆ, ಲಾಸ್ ಏನಿಲ್ಲ. ಪ್ಲಸ್ ಇದರಿಂದ ತೊಗೊಂಡ್ರೆ ಕವರ್ ಬ್ಲಾಕ್ಸ್ ಬರುತ್ತೆ, ಅದರಿಂದ ನಮ್ಗೆ ಪ್ರಾಫಿಟ್ ಆಗುತ್ತೆ, ಲಾಸ್ ಇಲ್ಲ. ಲೇಬರು ಕಂಬಿ ಎಲ್ಲ ಚೆನ್ನಾಗಿದೆ ಎಲ್ಲ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅದರಿಂದ ನಮ್ಮ ಲಾಸ್ ಅಂತಿಲ್ಲ, ಪ್ರಾಫಿಟ್ ಆಗಿದೆ. ಅದರಿಂದ ಇದು ಟೆಸ್ಟು ಮಾಡಿದ್ದೀವಿ. ಮಾಗಡಿ ರೋಡಲ್ಲಿ ಒಂದು ಜಾಗದಲ್ಲಿ ಕೊಟ್ಬಿಟ್ಟು 1 ಮೀಟ್ರ್ ಕಟ್ ಮಾಡಿಬಿಟ್ಟು ಚೆಕ್ ಮಾಡಿದ್ವಿ. ಕಸ್ಟಮರು ಸಜೆಸ್ಟ್ ಮಾಡಿದ್ರು ಟೆಸ್ಟ್ ಸರ್ಟಿಫಿಕೇಟ್ ಮಾಡಿ ಅಂದ್ಬಿಟ್ಟು. ಅದು ಕೊಟ್ಟ ಮೇಲೆ ಎಲ್ಲ ಅವ್ರು ಹೇಳ್ದಂಗೆ ಕರೆಕ್ಟಾಗಿ ಬಂದಿದೆ, ಮೈನಸ್ ಏನಿಲ್ಲ, ಈಕ್ವಲೆಂಟ್ ಬಂದಿದೆ. ಅದರಿಂದ ನಾವು ಅಂಗಡಿಯವ್ರಿಗೆ ಹೇಳಿದ್ವಿ, ಸರ್ ಈ ಥರ ಬಂದಿದೆ ಅಂದರೆ ಅವರು ಕಂಪನಿಯವ್ರಿಗೆ ಹೇಳಿದ್ದಾರೆ ಚೆನ್ನಾಗಿದೆ ಅಂದ್ಬಿಟ್ಟು. ಲಾಸ್ ಅಂತಿಲ್ಲ, ಬೆನಿಫಿಟ್ ಆಗಿದೆ. ಆಮೇಲೆ ಇವರು ಮೀನಾಕ್ಷಿ ಅವರು ಸಪ್ಲೈ ಕರೆಕ್ಟಾಗಿ ಕೊಡ್ತಾರೆ, ಯಾವುದು ಶಾರ್ಟೇಜ್ ಯಾವುದಿಲ್ಲ. ನಾವು ಏನು ಕೇಳ್ತೀವೋ ಕರೆಕ್ಟಾಗಿ ಕೊಡ್ತಾರೆ, ಇಮಿಡಿಯೇಟಾಗಿ ಲೋಡ್ ಮಾಡಿ ನಮಗೆ ಡೆಲಿವರಿ ಮಾಡ್ತಾರೆ. ಅದರಿಂದ ಕಸ್ಟಮರ್ ನಮಗೂ ಓಕೆ ಆಗಿದೆ, ನಮ್ಮ ಓನರು ಓಕೆ ಅಂತಾರೆ. ಅದೇ ನಾವು ವರ್ಷಕ್ಕೆ 4 ಬಿಲ್ಡಿಂಗ್ ಮಾಡ್ತೀವಿ, ಅದ್ರ 4 ಕರೆಕ್ಟಾಗಿ ಸಪ್ಲೈ ಮಾಡ್ತಾ ಇದ್ದಾರೆ. ಬೇರೆ ಬ್ರ್ಯಾಂಡ್ ನಾವು ಹೋಗ್ತಾನೆ ಇಲ್ಲ. 21 ವರ್ಷ ನಮ್ಮ ತಂದೆ ಮಾಡ್ತಾ ಇದ್ರು, ಇವಾಗ ನಾನು ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ನಮ್ಮ ಮಗ ಮಾಡ್ತೀನಿ, ಇದೇ ಯೂಸ್ ಮಾಡ್ತಾರೆ. ಸೊ ಬಳುವಳಿಯಾಗಿ ಬಂದಿರುವಂತದ್ದು ಇಂಡಸ್ ಅಂತಾನೆ ಚೆನ್ನಾಗಿದೆ ಮೇಡಮ್, 100%. ಓಕೆ, ಹ್ಯಾಪಿ ಕಸ್ಟಮರ್. ಓಕೆ ಮೇಡಮ್, 100% ಹೇಳ್ಬೋದು, ಎಲ್ಲಾದ್ರೂ ಹೇಳ್ಬೋದು. ಈ ಮಾತನ್ನು ಬಂದ್ಬಿಟ್ಟು ಈ I6 550D ಎಲ್ಲ ಇವಾಗ ಯಾವುದೋ CRS ಬರ್ತಿದೆ ಅಂತಿದ್ದಾರೆ, ಅದು ನಾವು ಯೂಸ್ ಮಾಡಲಿಲ್ಲ. ಬಂದರೆ ಅದು ಯೂಸ್ ಮಾಡಿ ನೋಡ್ತೀವಿ, ಮಾಡ್ತೀರಾ? ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಈಗ ವೇಸ್ಟೇಜ್ ಬಗ್ಗೆ ಹೇಳೋದಾದ್ರೆ ಇವ್ರು ಕೊಟ್ಟಿರೋ ದುಡ್ಡಿಗೆ ಸುಮ್ಮನೆ ವೇಸ್ಟೇಜ್ ಆಗುತ್ತೇನೋ ಅನ್ನೋ ರೀತಿ ವೇಸ್ಟೇಜ್ ಬರಲ್ಲ ಮೇಡಮ್. ಈಕ್ವಲೆಂಟ್ ಆಗಿ ಸೈಜ್ ಕರೆಕ್ಟ್ ಆಗಿದೆ, ನಮ್ಮ ಬಾರ್ಬೆಂಡ್ ಕರೆಕ್ಟಾಗಿ ಯೂಸ್ ಮಾಡ್ತಾರೆ, ವೇಸ್ಟೇಜೇ ಬರೋಕ್ಕಿಲ್ಲ. ಅದು ಒಂದು ಬಿಲ್ಡಿಂಗ್ ನಾವು ಮಾಡಿದ್ರೆ 10 kg 15 kg ವೇಸ್ಟೇಜ್ ಬರುತ್ತೆ ಅಷ್ಟೇ. ಪ್ಲಸ್ ನಾವು ಕವರ್ ಬ್ಲಾಕ್ಸ್ ಫಸ್ಟ್ 100 ರೂಪೀಸ್ ಕೊಟ್ಬಿಟ್ಟು ತೊಗೊಂತಿದ್ವಿ, 200 ರೂಪೀಸ್. ಇವಾಗ ಅದು ಇವರೇ ಕೊಡ್ತಾರೆ, 2 ಟನ್ ತೊಗೊಂಡ್ರೆ 1 ಕೊಡ್ತಾರೆ. ನಮ್ಗೆ ಅದರಿಂದ ಬೆನಿಫಿಟ್, ಬೇರೆ ಅಂಗಡಿ ಹೋಗಂಗಿಲ್ಲ. ಆಮೇಲೆ ನಾವು ಏನಾದಿದ್ರೆ ಅಂಗಡಿಯವ್ರಿಗೆ ಹೇಳಿದ್ರೆ ಅವರೇ ಕಲಿಸ್ತಾರೆ. ಸೂಪರ್. ಒಟ್ನಲ್ಲಿ ಇಂಡಸ್ ಒಳಗೆ ನೆಮ್ಮದಿ, ಹೊರಗೆ ಅನ್ನೋ ರೀತಿಯಾಗಿ. ಸೊ ಹ್ಯಾಪಿ ಕಸ್ಟಮರ್ ಅಂತಾನೆ ಹೇಳ್ಬೋದು. ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು, ವೇಸ್ಟೇಜ್ ಇಂದ ಹಿಡಿದು ಆಮೇಲೆ ಅವ್ರ ಜೊತೆ ಬರುವಂತಹ ಕಸ್ಟಮರ್ಸ್ ಅಲ್ಲಿ ಯಾವ ರೀತಿಯಾಗಿ ಮಾತಾಡ್ತಾರೆ. ಅಂಡ್ ಅವ್ರ ತಂದೆ ಯೂಸ್ ಮಾಡ್ತಾ ಇದ್ದಿದ್ದು ಇವಾಗ ಇವರು ಬಳಸ್ತಾ ಇದ್ದಾರೆ, ನೆಕ್ಸ್ಟ್ ಜನರೇಷನ್ ಕೂಡ ಬರುತ್ತೆ ಅಂತ ಹೇಳ್ತಾ ಇದ್ರು. ಸೊ ಒಟ್ನಲ್ಲಿ ನಂಬಿಕೆಗೆ ಇನ್ನೊಂದು ಹೆಸರೇ ಇಂಡಸ್ ಅಂತ ಹೇಳ್ಬೋದು. ಇನ್ನಷ್ಟು ವಿಷಯಗಳನ್ನ ತಿಳಿಸ್ತಾ ಹೋಗ್ತೀನಿ. ಈಗ ಮತ್ತೊಂದು ಬ್ಯೂಟಿಫುಲ್ ಟ್ರ್ಯಾಕ್ ಬರ್ತಾ ಇದೆ, ನೋಡಿ. ಮೀನಾಕ್ಷಿ ಸ್ಟೀಲ್ ಆ್ಯಂಡ್ ಸಿಮೆಂಟ್ ಈ ಶಾಪಲ್ಲಿ ಇದ್ದೀವಿ ನಾವಿವತ್ತು. ಸೊ ಪಕ್ಕದಲ್ಲೇ ಬಿಲ್ಡಿಂಗ್ ಅನ್ನ ಕಟ್ತಾ ಇದ್ದಾರೆ. ಸೊ ಇಲ್ಲಿನ ಬಾರ್ ಬಿಲ್ಡರ್ ಒಬ್ರು ನಮ್ಮ ಜೊತೆ ಇದ್ದಾರೆ, ಅವ್ರ ಹತ್ರ ಮಾತಾಡಿಸ್ತಾ ಹೋಗೋಣ. ನಮಸ್ತೆ ಸರ್, ನಿಮ್ಮ ಹೆಸರು? ನಮಸ್ತೆ ಮೇಡಮ್, ಎಡ್ವಿನ್. ಓಕೆ, ಸೊ ಈಗ ಪಕ್ಕದಲ್ಲೇ ಬಿಲ್ಡಿಂಗ್ ನೀವು ಇದು ಮಾಡ್ತಾ ಇದ್ರಿ, ಬಾರ್ ಬಿಲ್ಡರು. ಸೊ ಇಂಡಸ್ 555 DTMT ನೀವು ಅತಿ ಹೆಚ್ಚಾಗಿ ಯೂಸ್ ಮಾಡಿರೋದು ಅಂತ ಹೇಳ್ತಾ ಹೋದ್ರಿ. ಸೊ ಯಾತಕ್ಕೋಸ್ಕರ ಆ್ಯಂಡ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಯಾವ ರೀತಿಯಾಗಿದೆ ಅಂತ? ಸ್ಮೂತ್ ಆಗಿದೆ ಮೇಡಮ್, ಫುಲ್ ಸ್ಟ್ರಾಂಗ್ ಆಗಿದೆ, ಮತ್ತು ವೇಸ್ಟೇಜ್ ಏನು ಬರಲ್ಲ. ಮತ್ತು ಬೇರೆ ಕಂಬಿಗಳಿಗಿನ ಇದು ತುಂಬ ಉತ್ತಮವಾಗಿದೆ. ಅದೇ ಥರ ಇದರಲ್ಲಿ ಬಂದುಬಿಟ್ಟು ರಫ್ ಆಗಿರೋದು ಏನಿಲ್ಲ, ಸ್ಮೂತ್ ಆಗಿದೆ, ಚೆನ್ನಾಗಿದೆ, ಬಾಳಿಕೆ ಇದೆ. ಓಕೆ, ಸೊ ಹೈಯೆಸ್ಟ್ ಜನ ಇದನ್ನೇ ತಗೋತಾರೆ ಅಂತ ಅನ್ಸುತ್ತಾ? ಹೌದು. ಸೊ ಬೇರೆ ಸ್ಟೀಲಿಗೆ ಹೋಲಿಸಿದ್ರೆ ಇದರಲ್ಲಿ ಏನು ಸ್ಪೆಷಲ್ ಆಗಿದೆ ಅಂತ ಅನ್ಸುತ್ತೆ ನಿಮಗೆ? ಬೇರೆ ಕಂಬಿಗಳಲ್ಲಿ ಸ್ವಲ್ಪ ಹಾರ್ಡ್ ಬರುತ್ತೆ, ಇದು ಸ್ವಲ್ಪ ಸ್ಮೂತ್ ಬರುತ್ತೆ. ಸ್ಮೂತ್. ಈಗ ಹಿಂಗ್ ಬೆಂಡ್ ಮಾಡಿದಾಗ ಕಟ್ಗಿಟ್ಟು ಅದೆಲ್ಲ ಏನು ಬರಲ್ಲ, ಆ ಥರ ಇಲ್ಲ, ವೇಸ್ಟೇಜ್ ಯಾವುದು ಬರಲ್ಲ. ಒಟ್ಟಿನಲ್ಲಿ ಆಸ್ ಅ ಬಾರ್ ಬೆಂಡರ್ ಆಗಿ ನಿಮಗೆ ಇದನ್ನು ಯೂಸ್ ಮಾಡಬೇಕಾದ್ರೆ ಫಿಲ್ ಬಾಳಿಕೆನೂ ಚೆನ್ನಾಗಿ ಬರುತ್ತೆ. ಓಕೆ, ಸೊ ಗೊತ್ತಾಯ್ತಲ್ವಾ, ಇವರು ಮೇನ್ ಆಗಿ ಯೂಸ್ ಮಾಡುವಂಥದ್ದು, ಅದನ್ನು ಕಟ್ಟುವಂಥದ್ದು ಎಲ್ಲದೂ ಕೂಡ ಇವ್ರ ಕೈಯಲ್ಲೇ ಇರುವಂಥದ್ದು. ಸೊ ಬಾರ್ ಬೆಂಡರೇ ಇಷ್ಟು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಇಂಡಸ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಆ್ಯಂಡ್ ಯೂಸ್ಫುಲ್ ಆಗುತ್ತೆ ಅಂತ. ಸೊ ಇನ್ನಷ್ಟು ವಿಷಯಗಳನ್ನು ತಿಳಿಸ್ತಾ ಹೋಗ್ತೀವಿ, ಬನ್ನಿ. ಸೊ ಆವಾಗಲೇ ಸರ್ ಹೇಳಿದ್ರು, ಪ್ರತಿಯೊಂದು ಬಂಡಲಲ್ಲೂ ಕೂಡ ನಮಗೆ ಸ್ಕ್ಯಾನರ್ ಸಿಗುತ್ತೆ. ಆ ಸ್ಕ್ಯಾನರ್ ಮೂಲಕ ನಮಗೆ ಆ ಒಂದು ಬಂಡಲ್ ಬಗ್ಗೆ ಅಂದರೆ ಇಂಡಸ್ 555 DTMT ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ. ಸೊ ಅದನ್ನು ನಾವು ಪ್ರಾಕ್ಟಿಕಲ್ ಆಗಿ ನೋಡೋಣ ಇವಾಗ. ಮೊಬೈಲಲ್ಲಿ ಯಾವ ರೀತಿಯಾಗಿ ಸ್ಕ್ಯಾನ್ ಮಾಡೋದು ಆ್ಯಂಡ್ ಸ್ಕ್ಯಾನ್ ಮಾಡಿದಾಗ ಯಾವ ರೀತಿಯಾಗಿ ಡೀಟೇಲಿಂಗ್ ಆಗಿ ಬರುತ್ತೆ ಅಂತ ನೋಡಿ ಮೇಡಮ್, ನಿಮಗೆ ಸ್ಕ್ಯಾನ್ ಬಗ್ಗೆ ಎಲ್ಲಿದೆ. ಸ್ಕ್ಯಾನ್ ಮಾಡಿದರೆ
ಪ್ರತಿಯೊಬ್ಬ ಬಂಡಲ್ನಲ್ಲಿ ಸ್ಕ್ಯಾನರ್ ಹಾಕಿದ್ದಾರೆ ಇವರು. ಹೌದು. ಮತ್ತು ಅದರಲ್ಲಿ ಕ್ವಾಲಿಟಿ ಟೆಸ್ಟು ರಿಪೋರ್ಟ್ಸು ಎಲ್ಲ ಬರುತ್ತೆ. ನಿಮಗೆ ತೋರಿಸ್ತೀನಿ ಒಂದು ನಿಮಿಷ. ಎಸ್, ಇದರಲ್ಲೇ ನೋಡ್ತಾ ಇರ್ಬೋದು, ಪ್ರತಿಯೊಂದು ಬಂಡಲಲ್ಲಿ ಇದು ಸಿಗೋವಂಥದ್ದು. ಕೇವಲ ಒಂದು ಬಂಡಲಲ್ಲ, ಪ್ರತಿಯೊಂದು ಬಂಡಲ್ ಹಿಂದೆ ಕಾಣ್ತಾ ಇರ್ಬೋದು. ಪ್ರತಿಯೊಂದು ಬಂಡಲಲ್ಲೂ ಸ್ಕ್ಯಾನರ್ ಇದೆ ಆ್ಯಂಡ್ ನಿಮ್ಮ ಮೊಬೈಲಲ್ಲೇ ಇದನ್ನು ನೀವು ಪ್ರೂವ್ ಮಾಡ್ಕೊಳ್ಬೋದು. ಆ್ಯಂಡ್ ಪಾಸ್ ಅನ್ನೋದು ಕೂಡ ಇಲ್ಲಿ ಒಂದು ಸರ್ಟಿಫಿಕೇಟ್ ಬಂದಿರುವಂಥದ್ದು. ಮ್ಯಾನುಫ್ಯಾಕ್ಚರ್ ಡೇಟ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಡೀಟೇಲಿಂಗ್ ಆಗಿದೆ. ಸೊ ನಿಮಗೂ ಕೂಡ ಇನ್ನಷ್ಟು ನಂಬಿಕೆ ಬರೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳ್ಬೋದು. ಸೊ ಇನ್ನಷ್ಟು ವಿಷಯಗಳನ್ನು ತಿಳಿಸ್ತೀವಿ. ಈಗ ಮತ್ತೊಂದು ಟ್ರ್ಯಾಕ್ ಬರ್ತಾ ಇದೆ ನೋಡಿ. ಆಗಲೇ ಹೇಳ್ದಂಗೆ 555 ಸ್ಯಾಂಪಲ್ ಟೆಸ್ಟನ್ನ ತಗೊಂಡಿರೋಂಥದ್ದು ಒಂದು ಕಂಪೈಲ್ಡ್ ಬುಕ್ ಇದೆ ಅಂತ. ಸೊ ಅದನ್ನ ಇಂಡಸ್ 555 DTMTಯ ಸೇಲ್ಸ್ ಮ್ಯಾನೇಜರ್ ಆದಂತಹ ಅಡಿಗ ಸರು ಗೌರಿಶಂಕರ್ ಸರ್ಗೆ ಕೊಡ್ತಾ ಇದ್ದಾರೆ. ಸರ್, ಇದು ನಾವು ಏನು ಮಾಡ್ತೀವಿ ಅಂದರೆ ನಿಮ್ಮ ಶಾಪಿಗೆ ಬಂದುಬಿಟ್ಟು ನಮ್ಮವರು ಸ್ಯಾಂಪಲ್ಸ್ ತಗೊಂಡೋಗಿದ್ದಾರೆ. ಅದು ಟೆಸ್ಟ್ ಮಾಡಿಸ್ಬಿಟ್ಟು ಅದು ಇಲ್ಲಿ ಅದು ಫಸ್ಟ್ ಬರೋದೇ ನಿಮ್ಮ ಫಸ್ಟ್ ಪೇಜಲ್ಲಿದೆ ನಿಮ್ಮದು. ಅದು ಅಲ್ಲದೆ ಥ್ರೂಔಟ್ ಕರ್ನಾಟಕ ನಿಯರ್ಲಿ 550 ಸ್ಯಾಂಪಲ್ಸನ್ನು ನಾವು ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಸೆಪ್ರೇಟ್ ಔಟ್ಸೈಡ್ ಕೊಟ್ಬಿಟ್ಟು ನಾವು ಟೆಸ್ಟ್ ಮಾಡಿಸ್ಬಿಟ್ಟು ಈ ಬುಕ್ ಮಾಡಿದ್ದೇವೆ. ಇದು ಯಾಕಂದರೆ ನೀವು ನಮ್ಮ ಕಸ್ಟಮರ್ಸ್ ಬಂದಾಗ ಅಥವಾ ಎಂಜಿನಿಯರ್ಸ್ ಬಂದಾಗ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಹಾಗೆ ಈ ಬುಕ್ಕನ್ನು ತೋರಿಸ್ಬಿಟ್ಟು ಈಗ ಯಾವ ಟೆಸ್ಟ್ ಬೇಕಾದರೂ ಫಿಸಿಕಲ್ ಮೆಕ್ಯಾನಿಕಲ್ ಯಾವ ಟೆಸ್ಟ್ ಬೇಕಾದರೂ ಕೆಮಿಕಲ್ ತೋರಿಸ್ಬಿಟ್ಟು ಅವರಿಗೆ ನೀವು ಮೆಟೀರಿಯಲ್ನ ಕೊಡ್ಬೋದು. ನಮ್ಮ ಮೆಟೀರಿಯಲ್ ಹೇಗಿದೆ ಅವರಿಗೆ ಮುಂದೆ ಅವರಿಗೂ ಒಳ್ಳೆಯದಾಗುತ್ತೆ. ನಮ್ಮ ಟೆಸ್ಟ್ ಸರ್ಟಿಫಿಕೇಟ್ ನೋಡಿದ್ಮೇಲೆ ಅವರಿಗೂ ಸ್ವಲ್ಪ ಧೈರ್ಯ ಬರುತ್ತೆ, ಇಷ್ಟು ಟೆಸ್ಟ್ ಮಾಡಿದ್ದಾರೆ ಅಂದ್ಬಿಟ್ಟು. ಇದು ನಮ್ಮ ಕಂಪ್ನಿಯ ಲ್ಯಾಬಲ್ಲಿ ಮಾಡಿದ್ದಲ್ಲ, ಇದು ಟೆಸ್ಟ್ ಔಟ್ಸೈಡ್ ಏಜೆನ್ಸಿಯೇ ಎಲ್ಲ ಟೆಸ್ಟ್ಗಳನ್ನು ಔಟ್ಸೈಡ್ ಏಜೆನ್ಸಿ ಮಾಡಿಬಿಟ್ಟು ಅವರ ರಿಪೋರ್ಟ್ ಇದು ನಿಮಗೆ ಕೊಟ್ಟಿರ್ತೇವೆ. ಈ ಬುಕ್ ನಿಮ್ಮ ಹತ್ರ ಇರುತ್ತೆ, ನೀವು ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸೊ ಇವಾಗಷ್ಟೇ ಅಡಿಗ ಸರ್ ಈ ಒಂದು ಕಂಪೈಲ್ಡ್ ಬುಕ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಕಂಪೈಲ್ಡ್ ಬುಕ್ ನಿಮಗೆ ಯಾವ ರೀತಿಯಾಗಿ ಯೂಸ್ಫುಲ್ ಆಗಿದೆ ಆ್ಯಂಡ್ ಈಗ ಬರುವಂತಹ ಕಸ್ಟಮರ್ಸ್ ಆಗಿರ್ಬೋದು, ಇಂಜಿನಿಯರ್ಸ್ ಆಗಿರ್ಬೋದು, ಅವರಿಗೆಲ್ಲ ಓವರ್ ಆಲ್ ಯಾವ ರೀತಿಯಾಗಿ ಹೆಲ್ಪ್ಫುಲ್ ಆಗಿದೆ ಈ ಒಂದು ಬುಕ್ ಅಂತ? ಮೇಡಮ್ ನೋಡಿ, ಇದು ಕಂಪೈಲ್ಡ್ ಬುಕ್ ಇಂಡಸ್ ಅವ್ರಿಗೆ ಕೊಟ್ಟಿದ್ದಾರೆ. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು. ನೋಡಿ, ನಮ್ಮ ಅಂಗಡಿಯಿಂದನೇ ಇವರು 1 ಮೀಟರ್ ಸ್ಯಾಂಪಲ್ ತೊಗೊಂಡೋಗಿದ್ದಾರೆ. ಅದರದ್ದೆಲ್ಲ ಫುಲ್ ಡೀಟೇಲಿಂಗ್ ಮತ್ತು ಕೆಮಿಕಲ್ ಪಾಸ್, ಫಿಸಿಕಲ್ ಪಾಸ್, ಫುಲ್ ಕಂಪ್ಲೀಟ್ ಟೆಸ್ಟಿಂಗ್ ಕೊಟ್ಟಿದ್ದಾರೆ. ಮತ್ತು ಅವರು ಮೋರ್ ದೆನ್ 500 ಶಾಪ್ಸ್ಗೆ ಹೋಗ್ಬಿಟ್ಟು ಇದೆಲ್ಲ ಮಾಡಿದ್ದಾರೆ. ಫಸ್ಟ್ ಕಂಪ್ನಿ ನಾವು ಹೇಳಿದರೆ ನಾವು ಯಾವ್ದು ಕೇಳೇ ಇಲ್ಲ ಈ ಬಗ್ಗೆ. ಟೆಸ್ಟ್ ರಿಪೋರ್ಟ್ದು ಬುಕ್ ಯಾವ್ದು ಮಾಡೇ ಇಲ್ಲ. ಮೋರ್ ದೆನ್ 500 ಶಾಪ್ಸ್ಗೆ ಇವ್ರು ಹೋಗ್ಬಿಟ್ಟು ಟೆಸ್ಟಿಂಗ್ ಮಾಡಿ ಸಮಥಿಂಗ್ ಗ್ರೇಟ್. ಇವ್ರು ನಮಗೆ ಏನು ಉಪಯೋಗ ಅಂದರೆ, ಯಾರಾದರೂ ಕಸ್ಟಮರ್ ಬಂದರೆ ನಾವು ಅವ್ರಿಗೆ ತೋರಿಸ್ಬೋದು, ಇಂಜಿನಿಯರ್ಗೆ ತೋರಿಸ್ಬೋದು, ಆರ್ಕಿಟೆಕ್ಟ್ ಇವ್ರಿಗೆ ಕಲಿಸ್ಬೋದು ಜೆರಾಕ್ಸ್ ಕಾಪಿ. ಅಂದರೆ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡಪ್ ಆಗುತ್ತೆ ಕಂಪ್ನಿ ಬಗ್ಗೆ. ಸೊ ದಿಸ್ ಈಸ್ ಒನ್ ಗುಡ್ ಥಿಂಗ್ ದೇ ಹ್ಯಾವ್ ಡನ್. ಈ ರೀತಿಯಾಗಿ 555 ಒಂದು ಸ್ಯಾಂಪಲ್ ಟೆಸ್ಟ್ಗಳು ಈ ಒಂದು ಕಂಪೈಲ್ಡ್ ಬುಕ್ ಇದರಲ್ಲಿ ಇದೆ. ಸೊ ಇಂಡಸ್ 555 DTMT ಕಂಬಿಗಳಿಂದ CRS ಅನ್ನೋ ಒಂದು ಹೊಸ ಪ್ರಾಡಕ್ಟ್ ಒಂದು ಲಾಂಚ್ ಆಗಿದೆ, ಆಯ್ತಾ? ಇದ್ರ ಬಗ್ಗೆ ಒಂದು ಹೊಸದಾಗಿ ವಿಷಯ ಅಂತ ಅನ್ನಿಸ್ತು ನನಗೆ. ಇದ್ರ ಬಗ್ಗೆ ಸರ್ ಹತ್ರನೇ ಕೇಳ್ತಾ ಹೋಗೋಣ. ಸೊ ತುಕ್ಕು ನಿರೋಧಕ ಕಂಬಿಗಳು ಅಂತಾನೆ ಹೇಳ್ಬೋದು. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್, CRS ಕಂಬಿ ರೀಸೆಂಟಾಗಿ ಸರ್ ಇಂಡಸ್ ಅವರು ಲಾಂಚ್ ಮಾಡಿದ್ದಾರೆ. CRS ಅಂದರೆ ಕೊರೋಷನ್ ರೆಸಿಸ್ಟೆಂಟ್ ಸ್ಟೀಲ್, ಒಳ್ಳೆ ಸ್ಟೀಲ್. ಇದು ವೆರಿ ರೀಸೆಂಟಾಗಿ ಇವರು ಲಾಂಚ್ ಮಾಡಿದ್ದಾರೆ. ಐ ಥಿಂಕ್ ಮೇ ಬಿ ನೆಕ್ಸ್ಟ್ 3-4 ಮಂತ್ನಲ್ಲಿ ಮಾರ್ಕೆಟ್ನಲ್ಲಿ ಬಂದುಬಿಡತ್ತೆ. ಸೊ ಇದು ಇಂಜಿನಿಯರ್ಸ್, ಆರ್ಕಿಟೆಕ್ಟ್ ಅಂದರೆ ನೆಕ್ಸ್ಟ್ ಫ್ಯೂಚರ್ ತುಂಬ ಡಿಮ್ಯಾಂಡ್ ಆಗುತ್ತೆ. CRS 100% ಇದು ಸಕ್ಸಸ್ ಆಗುತ್ತೆ. ಎಸ್, ಇಂಡಸ್ಟ್ರಿಗೆ ಬರೋದೊಂದು ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ಬರುತ್ತೆ. ನೀವು ಒಂದು ಹೊಸದಾಗಿ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ರೆ ಈ CRS ಕಂಬಿಗಳ ಮೇಲೆ ನಂಬಿಕೆನ ಇಡ್ಬೋದು ಅಂತ ಹೇಳ್ತಾ ಈಗ ಮತ್ತೊಂದು ಟ್ರ್ಯಾಕ್ ಬರ್ತಾ ಇದೆ ನೋಡಿ. ಎಸ್, ನಾವಿವತ್ತಿದ್ವಿ ತಿಪ್ಪಸಂದ್ರದಲ್ಲಿರುವಂತಹ ಮೀನಾಕ್ಷಿ ಸ್ಟೀಲ್ ಆ್ಯಂಡ್ ಸಿಮೆಂಟ್ ಶಾಪಲ್ಲಿ. ಸೊ ಇಂಡಸ್ 555 DTMT ಎಷ್ಟು ವಿಶ್ವಾಸಾರ್ಹವಾಗಿದೆ ಆ್ಯಂಡ್ ಕಸ್ಟಮರ್ಸ್ ಯಾವ ರೀತಿಯಾಗಿ ಮಾತಾಡಿದ್ರು ಆ್ಯಂಡ್ ಇಂಜಿನಿಯರ್ ಯಾವ ರೀತಿಯಾಗಿ ಮಾತಾಡಿದ್ರು, ಇಲ್ಲಿನ ಮಾಲೀಕರು ಯಾವ ರೀತಿಯಾಗಿ ಡೀಟೇಲಿಂಗ್ ಆಗಿ ಮಾತಾಡಿದ್ರು ಅಂತ ನೀವು ಕೂಡ ನೋಡಿದ್ರಿ. ಸೊ ನೀವು ಕೂಡ ಮನೆ ಕಟ್ಟಿಸ್ತಾ ಇದ್ದೀರೋ ಅಥವಾ ಯಾರಿಗಾದ್ರೂ ಸಜೆಷನ್ ಮಾಡಬೇಕು ಅಂತ ಇದ್ದೀರೋ,
ಈ ಒಂದು ಇಂಡಸನ್ನು ನೀವು ಸಜೆಷನ್ ಕೊಡ್ಬೋದು. ಸೊ ಅದ್ರ ಜೊತೆಗೆ ನೀವು ಬುಕ್ಕನ್ನ ಕೂಡ ನೋಡಿದ್ರಿ. ಅದೇ ರೀತಿಯಾಗಿ ಪ್ರತಿಯೊಂದು ಬಂಡಲಲ್ಲೂ ಕೂಡ ಸ್ಕ್ಯಾನರ್ ಕೋಡ್ ಇತ್ತು. ಸೊ ಅದ್ರ ಸ್ಕ್ಯಾನ್ ಮಾಡಿದಾಗ ಅದರಲ್ಲಿ ಎಷ್ಟು ಡೀಟೇಲಿಂಗ್ ಆಗಿ ವಿಷಯಗಳು ತಿಳಿತಾ ಹೋಗುತ್ತೆ ಕೂಡ ನಿಮಗೂ ಕೂಡ ಇವತ್ತು ಫುಲ್ ಎಪಿಸೋಡಲ್ಲಿ ಗೊತ್ತಾಗಿದೆ ಅಂತ ಐ ಹೋಪ್ ಸೊ ತಿಳ್ಕೊತೀನಿ. ಸೊ ಮತ್ತೊಂದು ಕಾರ್ಯಕ್ರಮದಲ್ಲಿ ಬರ್ತೀನಿ. ಅಲ್ಲಿವರೆಗೆ ಕೀಪ್ ಸ್ಮೈಲಿಂಗ್, ಶೇರ್ ಹ್ಯಾಪಿನೆಸ್ ಆ್ಯಂಡ್ ಶೇರ್ ಲವ್. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.